कर्नाटका बेंगलुरु में 19 अगस्त को एसडीपीआई कर्नाटका की जानिब से चलो बेंगलुरु प्रोग्राम का इनेकाद करते हुए रियासती हुकूमत के सामने 5 मांगों को रखा गया। पहला, कैस्ट सर्वे अंडर द लीडरशिप ऑफ मधुसूदना नायक। दूसरा, 2B रिजर्वेशन को 8% बरकरार रखना। तीसरा, अनइक्वल अपॉर्चुनिटीज शुड बी एस्टैब्लिश्ड इन कर्नाटका। चौथा, रिजर्वेशन को प्राइवेट सेक्टर में भी जारी करना। पांचवा, 15,000 टीचर्स की भर्ती में उर्दू टीचर्स को शामिल करना। इस मौके पर रियासती वजीर डॉक्टर अजय धर्म सिंह ने एसडीपीआई के एहतजाजी जलसे में शामिल होकर हुकूमत की एलची के तौर पर एसडीपीआई की जानिब से दी गई याददाश्त को कबूल किया। डॉक्टर अजय धर्म सिंह ने अवाम से मुखातिब होकर उर्दू जबान में चंद अशार पेश किए और उनके वालिद मरहूम साबिक वजीर आला एन धर्म सिंह साहब का उर्दू जबान से कितना अटूट रिश्ता था उसके ताल्लुक से भी बताया। अफसर कोडली पेटे ने उसी मंच पर अवाम से मुखातिब होकर कहा कि एक वजीर एक उर्दू अशार बोलने पर आप लोग फिसल ना जाओ। हमारा ये एहतजाज हमारी मांगों को लेकर जारी रहेगा। रियासती हुकूमत को अक़लियतों की हिकमत करने वाली हुकूमत बताया जाता है, मगर जिस तरह से अक़लियतों को खास तौर पर मुसलमान के ताल्लुक से इतनी बड़ी गलती कैसे हो गई। 15,000 टीचर्स के नोटिफिकेशन से उर्दू टीचर्स की भर्ती के लिए जगह नहीं दी गई। क्या ये हुकूमत की गैर जिम्मेदारी है या लापरवाही या जानबूझकर ऐसा किया गया है? इसका जवाब तो रियासती वजीर आला DK शिव कुमार ही दे सकते हैं। तो आइए देखते हैं तफसीली रिपोर्ट। ब्यूरो रिपोर्ट, अतराफ टीवी उर्दू न्यूज। ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಲ್ಲರೂ ಸೇರಿ ಮಾಡಿರುವಂಥ ವಿವಿಧ ಬೇಡಿಕೆಗಳ ಏನು ಈ ಒಂದು ಸಭೆಯನ್ನು ಮಾಡಿರುವಂಥ ಈಗಾಗಲೇ ಬಹಳ ಸವಿಸ್ತಾರವಾಗಿ ತಮ್ಮ ಬೇಡಿಕೆಯನ್ನು ಸರ್ಕಾರ ಮುಂದೆ ಇಟ್ಟಿರುವಂಥ ಈ ಒಂದು SDPI ರಾಜ್ಯ ಅಧ್ಯಕ್ಷಗಳಾಗಿರುವಂತಹ ಅಬ್ದುಲ್ ಮಾಜಿದ್ ಅವರೇ ಹಾಗೂ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗಿರುವಂಥ ರಿಯಾಜ್ ಪರಂಜಿಪೇಟೆ ಅವರೇ ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯದಾಗಿರುವಂತಹ ಅಫ್ಸರ್ ಕೂಡಲ್ಪೇಟೆ ಅವರೇ ಮತ್ತು ಉಪಾಧ್ಯಕ್ಷಗಳಾಗಿರುವಂಥ ದೇವನವ್ರು ಪುಟ್ಟನಂಜಯ್ಯ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯಮಾನ್ಯರೇ, ಎಲ್ಲ ಹಿರಿಯರೇ ಮತ್ತು ಬಹಳಷ್ಟು ಒಂದು ಸಂಖ್ಯೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಬಂದಿರುವಂಥ ತಮ್ಮೆಲ್ಲರೂ ಕೂಡ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. ತಮ್ಮ ಒಂದು ಬೇಡಿಕೆ ಇದರಲ್ಲಿ ಇರ್ತಕ್ಕಂಥ 15,000 ಶಿಕ್ಷಕರು ನೇಮಕಾತಿಯಲ್ಲಿ ಉರ್ದು ಮಾಧ್ಯಮ ಶಿಕ್ಷಕರಿಗೆ ಆಗಿರುವ ಒಂದು ಅನ್ಯಾಯವನ್ನು ಸರಿಪಡಿಸುವಂತ ವಿಷಯ. ये जो उर्दू का और हमारे पिताजी धर्म सिंह साहब का जो संबंध है अब का नहीं है, मेरे ख्याल से 50-60 साल के पहले से है। हैदराबाद के उस्मानिया यूनिवर्सिटी में वो पढ़े थे, तब से मैं देख रहा हूं। वो कहते थे वो करे बात तो हर लब से खुशबू आए, ऐसी बोली वही बोले जिसे उर्दू आए। उर्दू के चंद लफ्ज जब से है जबान पे, तहजीब मेहरबान है मेरे खानदान पे। अला तहजीब और तमद्दुन की जान है उर्दू, अमन और एक जाति की जिंदा निशान है उर्दू। ಇವತ್ತು ನಾನು ನೂತನಾಗಿ ಸಚಿವನಾಗಿ ತಮ್ಮೆಲ್ಲರ ಹತ್ರ ನಾನು ಏನು ಬಂದಿದ್ದೀನಿ, ಸರ್ಕಾರ ಪರವಾಗಿ ನಾನು ಇವತ್ತಿನ ದಿವಸ ಇಲ್ಲಿ ಬಂದಿದ್ದೇನೆ ಅಂದರೆ, ಇಡೀ ಭಾರತ ದೇಶದಲ್ಲಿ ಯಾವುದಾದ್ರೆ ಒಂದು ಜಾತ್ಯತೀತ ಜನರ ಪರವಾಗಿ ಇರ್ತಕ್ಕಂಥ ಒಂದು ಸರ್ಕಾರ, ಒಂದು ಪಕ್ಷ ಇದೆ ಅಂದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ನಾನು ಹೇಳಲು ಇಷ್ಟಪಡುತ್ತೇನೆ. ನಮ್ಮ ಸರ್ಕಾರ ಯಾವಾಗಲೂ ತಮ್ಮ ಜೊತೆ ಇರ್ತಕ್ಕಂಥ ಒಂದು, ಯಾವಾಗಲೂ ಕೂಡ ಸೆಕ್ಯುಲರ್ ಆಗಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಇರ್ತಕ್ಕಂಥ
ಇವರ ಸಂಬಂಧ ಇವತ್ತು ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ದೆಹಲಿಗೆ ಹೋಗಿದ್ದಾರೆ. CWC ಒಂದು ಅಲ್ಲಿರ್ತಕ್ಕಂಥ ಒಂದು ಮೀಟಿಂಗ್ ಅಲ್ಲಿ ಭಾಗಿಯಾಗಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು, ಮಾಜಿ ಮುಖ್ಯಮಂತ್ರಿಯವರು, ಹಲವಾರು ನಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖರವರು ಹೋಗಿದ್ದಾರೆ. ನಾನು ಹೇಳೋದು ನೇರವಾಗಿ ಇಲ್ಲಿ ಬರ್ತಕ್ಕಂಥ ತಮ್ಮ ಏನೇನು ಸಂಕಷ್ಟದಲ್ಲಿದೆ ಅದರಲ್ಲಿ ಬಂದು ಭೇಟಿಯಾಗಕ್ಕೆ ಹೇಳಿದ್ದಾರೆ. ಇವತ್ತು ತಮ್ಮೆಲ್ಲರ ಒಂದು ಪ್ರಮುಖ ಬೇಡಿಕೆಗಳು ಮಧುಸೂದನ್ ನಾಯಕ್ ನೇತೃತ್ವದಲ್ಲಿ ಜಾತಿ ಜನಗಣತಿ ವರದಿಯನ್ನು ಅಂಗೀಕರಿಸಿ ಸಾರ್ವಜನಿಕಗೊಳಿಸಬೇಕು ಅಂತ ತಮ್ಮ ಒಂದು ಬೇಡಿಕೆ ಏನಿದೆ. ಈಗಾಗಲೇ ನಮ್ಮ ಸರ್ಕಾರ ಹಿಂದೆ ಇರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅವರು ಬಹುಶಃ ಒಂದು ದಿವಸ ಮೊದಲೇ ಏನು ರಾಜೀನಾಮೆ ಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅದನ್ನು ಅವರು ಸ್ವೀಕಾರ ಮಾಡಿರುವುದು ಕೂಡ ತಮ್ಗೆ ಗೊತ್ತಿದೆ. ಯಾಕಂದ್ರೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಈ ಒಂದು ನಮ್ಮ ಸರ್ಕಾರ ಹಿಂದುಳಿದ ವರ್ಗದ, ಅಲ್ಪಸಂಖ್ಯಾತರ, ರೈತರ, ಬಡವರ, ಕಾರ್ಮಿಕರ, ಮಹಿಳೆಯರ, ಶೋಷಿತ ಜನಾಂಗದ, ಶೋಷಿತ ಪಂಗಡದವರ ಒಂದು ಪರವಾಗಿ, ಜನಸಾಮಾನ್ಯರ ಪರವಾಗಿ ಇರ್ತಕ್ಕಂಥ ಸರ್ಕಾರ ಯಾವುದಾದ್ರೆ ಸರ್ಕಾರ ಇದೆ ಅಂದ್ರೆ ಇವತ್ತು ನಮ್ಮ ಇರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ನೇತೃತ್ವದಲ್ಲಿ ಇರ್ತಕ್ಕಂಥ ಒಂದು ಸರ್ಕಾರದಲ್ಲಿ ಹೇಳಲು ಇಷ್ಟಪಡುತ್ತೇನೆ. ತಮ್ಮೆಲ್ಲರ ಒಂದು ಅಲ್ಪಸಂಖ್ಯಾತರ ಒಂದು 2B ಮೀಸಲಾತಿ ಹಿಂದೆ 3 ವರ್ಷ ಹಿಂದೆ ಬಿಜೆಪಿ ಸರ್ಕಾರ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನು ಚುನಾವಣೆಗಿಂತ ಒಂದು 3-4 ತಿಂಗಳ ಹಿಂದೆ ನಡೆದಿರುವಂತ ತಮ್ಮೆಲ್ಲರೂ ಕೂಡ ಗೊತ್ತಿದೆ. ನಾನು ಪದೇ ಅದು ಹೇಳಲು ಏನು ಅವಶ್ಯಕತೆ ಇಲ್ಲ. ಇವತ್ತು ಬಿಜೆಪಿಯವರಾಗ್ಲಿ JDS ಅವರಾಗ್ಲಿ ಒಂದು ನಾಣ್ಯದ 2 ಮುಖಗಳು ಅಂತ ತಮ್ಗೆಲ್ಲರೂ ಕೂಡ ಗೊತ್ತಿದೆ. ಅದನ್ನು ಕೂಡ ತಮ್ಮ ಒಂದು ಬೇಡಿಕೆ ಏನಿದೆ ಮತ್ತು ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನೀಡಿರುವ ಒಂದು ಭರವಸೆ ಯಾವಾಗಲೂ ಕೂಡ ನಾವು ತಮ್ಮ ಜೊತೆ ಇದ್ದೀವಿ, ನಾವು ಬದ್ಧರಾಗಿದ್ದೀವಿ ಅಂತ ಹೇಳಲು ನಾನು ಇಷ್ಟಪಡುತ್ತೇನೆ. ಅದರಲ್ಲಿ ಖಾಸಗಿ ಒಂದು ವಲಯದಲ್ಲಿ ಮೀಸಲಾತಿ ಜಾರಿಗೊಳಿಸಬೇಕಾಗಿರುವಂತಹ ಖಾಸಗಿ ವಲಯದಲ್ಲಿ ಅಗತ್ಯ ಕಾನೂನು ಮತ್ತು ನೀತಿಗಳನ್ನು ರೂಪಿಸಬೇಕು. ಅದನ್ನು ಕೂಡ ಈ ಎಲ್ಲ ವಿಷಯಗಳು ಸುಮಾರು 15,000 ಉರ್ದು ಮಾಧ್ಯಮದ ಶಿಕ್ಷಕರ ಹುದ್ದೆಗಳನ್ನು ಕೈಬಿಟ್ಟಿರುವುದು ಅತ್ಯಂತ ಕಳವಳಕಾರಿ ಹಾಗೂ ಅನ್ಯಾಯ ಕ್ರಮವಾಗಿದೆ. ರಾಜ್ಯದ ಸರ್ಕಾರಿ ಉರ್ದು ಶಾಲೆಗಳನ್ನು ಹಲವು ಶಿಕ್ಷಕರ ಹುದ್ದೆಗಳನ್ನು ಖಾಲಿ ಇರುವುದರಿಂದ ಇದು ಎಲ್ಲ ವಿಷಯಗಳನ್ನು ನಾನು ಮಾನ್ಯ ಮುಖ್ಯಮಂತ್ರಿ ಅವರು ಹಾಗೂ ಮೈನಾರಿಟಿ ಮತ್ತು ವಕ್ಫ್ ಸಚಿವರಾಗಿರೋ ಸನ್ಮಾನ್ಯ UT ಖಾದರ್ ಅವರು ಕೂಡ ಗಮನದಲ್ಲೂ ಕೂಡ ನಾನು ತಗೊಂಡು ಬರ್ತೇನೆ. ನಾನು ತಮ್ಮೆಲ್ಲರ ಜೊತೆ ಇದ್ದೀವಿ. ಬಹುಶಃ ಮುಂದೆ ಬರ್ತಕ್ಕಂಥ ಒಂದು ದಿನ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ಒಂದು ನಿಯೋಗವನ್ನು ತಗೊಂಡೋಗಿ ಏನೇನಿರ್ತದೆ ತಮ್ಮ ಜೊತೆ ಇದ್ದೀವಿ. ಈ ಎಲ್ಲ ಏನು ಸಮಸ್ಯೆ ಇದೆ, ನಾನು ಸೆಷನ್ ನಡೀತಾ ಇತ್ತು, ನನಗೇನೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ತಮ್ಮೆಲ್ಲರ ಮಧ್ಯೆ ನಾನು ಬಂದಿದ್ದೀನಂತ ಹೇಳಿ, मैं बातें अपने औकात से ज्यादा नहीं करता, जो निभा ना सकूं वो वादा मैं नहीं करता, मैं बातें अपने औकात से ज्यादा नहीं करता, भले रखता हूं तमन्ना आसमानों को छू लेने की, लेकिन किसी और को गिराने का इरादा नहीं करता ಅಂತ ಹೇಳಿ ನಾವು ಸರ್ಕಾರ ತಮ್ಮ ಜೊತೆ ಇದ್ದೀವಿ. ಏನು ವಿಷಯ ಇದ್ರೂ ಕೂಡ ನಾವು ಬಗೆಹರಿಸೋಣ ನಾವು ಅಂತ ಹೇಳಿ ಎರಡು ಮಾತನ್ನು ಎಲ್ಲ ಒಮ್ಮೆ ಎದ್ನಿಲ್ಲಿ. ಇನ್ನೂ ಹೋರಾಟದ ಕಿಚ್ಚಿದೆಯಾ ಅಂತ ನೋಡಿದ್ದು. ನಿದ್ರೆ ಬರ್ತಾ ಇದೆಯೇ? ಕೂತ್ಕೊಳ್ಳಿ. ಜಸ್ಟ್ ಒಬ್ಬ ಮಿನಿಸ್ಟರ್ ಬಂದು ನಮ್ಮ ಮನವಿ ಪತ್ರವನ್ನು ಪಡ್ಕೊಂಡು ಹೋಗಿರುವಂಥದ್ದು. 1-2 ಉರ್ದು ಶಾಯರಿಗಳು ಹೊಡೆದ್ರಂತ ಹೇಳಿ ನೀವು ಎಲ್ಲರೂ ಮಗ್ನರಾಗಬೇಡಿ. ಇನ್ನೂ ನಮ್ಮ ಹೋರಾಟ ಮಾಡಲಿಕ್ಕಿದೆ. ಆದರೆ ಈ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ನೀವು ಊಟ ಕೂಡ ಮಾಡಲಿಕ್ಕಿದೆ. ಅದರ ನಂತರ ಒಂದು ಹೊಸ ಹೋರಾಟಕ್ಕೆ ತಯಾರು ಕೂಡ ಆಗಲಿಕ್ಕಿದೆ. ಆ ನಿಟ್ಟಿನಲ್ಲಿ ಕೇವಲ 8 ನಿಮಿಷದಲ್ಲಿ ನಾನು ನನ್ನ ಭಾಷಣ ಮುಗಿಸ್ತೇನೆ. ಸಮಾರೋಪ ಭಾಷಣ ಎಷ್ಟು ನಿಮಿಷ? ಜಾಸ್ತಿ ಆದರೆ 18 ಆಗುತ್ತೆ, 28 ಆಗುತ್ತೆ, 38 ಆಗುತ್ತೆ. ಎಷ್ಟು ನಿಮಿಷ ಮಾಡಬೇಕು? ನೀವು ಎಷ್ಟು ಕೋಆಪರೇಟ್ ಮಾಡ್ತೀರಾ ಅಷ್ಟು ಮುಂದೆ ಹೋಗ್ತಾ ಇರ್ತದೆ ಭಾಷಣ. ಅದಕ್ಕೆ ಯಾರು ಶಿಳ್ಳೆ ಚಪ್ಪಾಳೆ ಬೇಡ. ಸಾವುದಾದಿಂದ ಕೇಳಿದ್ರೆ 6 ನಿಮಿಷದಲ್ಲಿ ಮುಗಿಯುತ್ತೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಕರ್ನಾಟಕ ರಾಜ್ಯದ ನಮ್ಮ ಸಮುದಾಯದ ಅವಸ್ಥೆ ಇದೇ ಆಗಿದೆ.
ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಭಾಷಣದಲ್ಲಿ ಹೇಳಿದರು, ಈ ದಿನದಂದು ಒಂದು ಟೋಪಿ ಹಾಕಿ ಶಾಲ್ ಹಾಕಿ ಅಸ್ಸಲಾಂ ಅಲೈಕುಂ ಅಂತ ಹೇಳ್ಬಿಟ್ರೆ ಇವರಿಗೆ ಸ್ವರ್ಗ ಸಿಕ್ಕೋಯ್ತು, ಬೇರೆ ಏನು ಬೇಕಾಗಿಲ್ಲ. ಹಲವಾರು ಭಾಷಣಕಾರರು ತಮ್ಮ ಭಾಷಣದಲ್ಲಿ ಹೇಳಿದರು, ಈ ಚಾಕ್ಲೇಟ್ ಬಿಸ್ಕೆಟ್ಗಳನ್ನು ಕೊಡ್ತಾ 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 80 ವರ್ಷ ಕಳೆದೋಯ್ತು, ನಾವು ಇನ್ನೂ ಇವ್ರ ಹತ್ರ ಭಿಕ್ಷೆ ಬೇಡೋದೇ ಬಾಕಿಯಾಗಿದೆ. ಆ ನಿಟ್ಟಿನಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇನ್ನು ನಾವು ಭಿಕ್ಷೆ ಬೇಡುವವರಲ್ಲ, ನಮ್ಮ ಹಕ್ಕನ್ನ ಕೇಳುವವರಂತ ಪ್ರೂವ್ ಮಾಡಿದೆ. ದಾವಣಗೆರೆ ಉಪಚುನಾವಣೆಯಲ್ಲಿ 18,975 ಮತಗಳು ನಮ್ಮ ಹಿಜಾಬನ್ನು ಮರಳಿ ತಂದು ನಮಗೆ ಕೊಟ್ಟಿದೆ. ಈ ಭಾಷೆ ಅರ್ಥ ಆಗೋದು ಇವರಿಗೆ. ನೀವು ಹೋಗಿ ಅವರ ಹತ್ರ ಬೇಡಿಕೆ ನೀಡೋದಲ್ಲ. ಮುಂದಿನ ಲೋಕಲ್ ಬಡಿ ಚುನಾವಣೆ, ಗ್ರಾಮ ಪಂಚಾಯತಿ, ZPTP, ULB, GBA ಚುನಾವಣೆಗಳಲ್ಲಿ ಇವರಿಗೆ ತಕ್ಕ ಪಾಠವನ್ನ ಕಲಿಸಿದ್ರೆ ಇವರು ನಮ್ಮ ಕಾಲ ಬಡಿಗೆ ಬರ್ತಾರೆ, ನಮ್ಮ ಬುಡಕ್ಕೆ ಇವರು ಬರ್ತಾರೆ. ಆ ನಿಟ್ಟಿನಲ್ಲೂ ನಾವು ತಯಾರಾಗಬೇಕು. ಇಂತಹ ಸಮಾವೇಶಗಳು ಪ್ರಾರಂಭ ಒಂದು ಸಮಯ ಇದೆ, ಕನ್ಕ್ಲೂಷನ್ಗೆ ಒಂದು ಸಮಯ ಇದೆ. ಆದರೆ ಹೋರಾಟಕ್ಕೆ ಯಾವುದೇ ಸಮಯ ನಿರ್ಧರಿತ ಇಲ್ಲ. ಅದು ರಾತ್ರಿ 12 ಗಂಟೆ ಆಗಿರಲಿ, ಬೆಳಗಿನ ಜಾವ 4 ಗಂಟೆ ಆಗಿರಲಿ, ಮಧ್ಯಾಹ್ನದ 1 ಗಂಟೆ ಆಗಿರಲಿ, ಎಲ್ಲಿ ಅನ್ಯಾಯ ನಡೆಯುತ್ತೆ, ಎಲ್ಲಿ ದೌರ್ಜನ್ಯ ನಡೆಯುತ್ತೆ ಅದರ ವಿರುದ್ಧ ನಾನು ಮತ್ತು ನೀವು ಹೋರಾಟ ಮಾಡುವಂಥದ್ದು ನಮ್ಮ ಜವಾಬ್ದಾರಿ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆ ಹೋರಾಟದ ಕಿಚ್ಚನ್ನ ಈ ಸ್ವಾತಂತ್ರ್ಯ ಉದ್ಯಾನವನದಿಂದ ಮಾಧ್ಯಮಗಳ ಮುಖಾಂತರ ರಾಜ್ಯದ ಹಳ್ಳಿ ಹಳ್ಳಿಗೆ, ಗಲ್ಲಿ ಗಲ್ಲಿಗೆ ತಲುಪಿಸಿದೆ. ಒಂದು ವೇಳೆ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಅಂತ ಹೇಳಿದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಿರುವ ರೀತಿಯಲ್ಲಿ ಜಂಜೂ ಸಮುದಾಯವನ್ನ ಒಗ್ಗೂಡಿಸಿಕೊಂಡು, ಅಹಿಂದ ವರ್ಗವನ್ನ ಸಂಘಟಿಸಿಕೊಂಡು ರಾಜ್ಯದಾದ್ಯಂತ ಬೃಹತ್ ಸಮಾವೇಶಗಳನ್ನ, ಬೃಹತ್ ಹೋರಾಟಗಳನ್ನ ಮಾಡುವಂತ ತೀರ್ಮಾನವನ್ನ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾಡುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ನಮ್ಮ ಸಾಂವಿಧಾನಿಕ ಹಕ್ಕುಗಳು, ಸಮಾನ ಅವಕಾಶಗಳು, ಅಹಿಂದ ವರ್ಗದ ಹಕ್ಕುಗಳನ್ನು ಕೊಡುವಂಥದ್ದು ನಿಮ್ಮ ಜವಾಬ್ದಾರಿ. ಈ ಸಮುದಾಯಗಳ ಓಟನ್ನು ಪಡೆದು ಇವತ್ತು ನೀವು ಕುರ್ಚಿಯಲ್ಲಿ ಕೂತಿದ್ದೀರಾ. ಒಂದು ವೇಳೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಹಿಂದ ವರ್ಗದ ಓಟ್ಗಳು ನಿಮ್ಮ ಪರವಾಗಿ ಬರಲಿಲ್ಲ ಅಂದ್ರೆ ನೀವತ್ತು ಈ ಕುರ್ಚಿ ನಿಮಗೆ ಕಾಯಮಾಗಿರ್ತಾ ಇರಲಿಲ್ಲ. ಯಾವ ಸಮುದಾಯಗಳು SC, ST, ಮೈನಾರಿಟಿ, OBC ಈ ಸಮುದಾಯಗಳಿಗೆ ನಿಮ್ಮನ್ನ ಕುರ್ಚಿಯಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅಂತ ಹೇಳಿದ್ರೆ ಆ ಕುರ್ಚಿಯಿಂದ ಕೆಳಗಿಳಿಸುವಂತ ತಾಕತ್ತು ಕೂಡ ಈ ಸಮುದಾಯಗಳಿವೆ. ಈ ರಾಜ್ಯದಲ್ಲಿರುವಂತಹ ಅಹಿಂದ ವರ್ಗದವರಿಗೆ ನಾನು ಕರೆಯನ್ನು ಕೊಡ್ತಾ ಇದ್ದೇನೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೈಗೆತ್ತಿಕೊಂಡಿರುವಂತಹ ಹೋರಾಟದ ಡಿಮ್ಯಾಂಡ್ಗಳು ಒಂದು ಸಮುದಾಯಕ್ಕೆ ಸೀಮಿತವಾದಂಥದ್ದಲ್ಲ, ಒಂದು ಜಾತಿಗೆ, ಒಂದು ಧರ್ಮಕ್ಕೆ, ಒಂದು ವರ್ಗಕ್ಕೆ ಸೀಮಿತವಾದಂತಲ್ಲ. ಎಲ್ಲ ಜಾತಿ ಜನ ವರ್ಗದವರ ಹಕ್ಕುಗಳು ಇದರಲ್ಲಿ ಅಡಗಿದೆ. ಆ ನಿಟ್ಟಿನಲ್ಲಿ ಇಡೀ ಸಮುದಾಯದ, ಅಹಿಂದ ವರ್ಗದ ಸಮುದಾಯದವರು ಮುಂದಿನ ದಿನಗಳಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನ್ಯಾಯಯುತ ಬೇಡಿಕೆಗೆ ಸ್ಪಂದಿಸಬೇಕು, ಈ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂಬಂತ ಕರೆಯನ್ನು ಕೊಡ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಎಲ್ಲ ಗತಿಥಿ ಮಹಾಶಯರಿಗೂ ಕೂಡ ಒಂದೇ ವಾಕ್ಯದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಬಂದಂತ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಸಹೋದರರು, ಮಾಧ್ಯಮ ಮಿತ್ರರು, ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು ಎಲ್ರಿಗೂ ಕೂಡ ಒಂದೇ ವಾಕ್ಯದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತಿಗೆ ನಾನು ವಿರಾಮ ಹಾಕ್ತೇನೆ. ಜೈ ಹಿಂದ್, ಜೈ SDPI. अतराफ टीवी, हर बात सच के साथ। इस न्यूज को स्पॉन्सर किया है SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क।
Address Birnakapom near Gaushavali Dargah, KGF, Karnataka. Contact details 9483444290 9480107826.